ಇನ್ನು ಮುಂದೆ ತಿಂಗಳಿಗೊಂದ್ಸತಿ ನನ್ನ ಕ್ಲಿನಿಕ್ಗೆ ಬಂದು ಪರೀಕ್ಷೆ ಮಾಡಿಸಿ. ಆಗಲಿ ಡಾಕ್ಟ್ರೇ. ಡಾಕ್ಟ್ರೇ, ಇನ್ನೂ ಅರ್ಥ ಆಗ್ಲಿಲ್ವಾ? ನಿನ್ನ ಸೊಸೆಗೆ ಈಗ 3 ತಿಂಗಳು. ಮೊಮ್ಮಗಳು ಬರೋ ಸಂತೋಷದಲ್ಲಿ ಡಾಕ್ಟ್ರನ್ನ ಮರಿಬೇಡಿ. ಬನ್ನಿ, ಡ್ರೈವರಿಗೆ ಹೇಳ್ತೀನಿ. ಕಲ್ಪನಾ, ನನಗಂತೂ ತುಂಬ ಖುಷಿ ಆಯ್ತು. ಎಂತ ಸಿಹಿ ಸುದ್ದಿ ಕೊಟ್ಟಿಯೇ ಕಲ್ಪನಾ. ಪ್ರತಿಯೊಂದಿನ ಒಂದಲ್ಲ ಒಂದು ಕೆಟ್ಟ ಸುದ್ದಿ ಜಗಳ ಕೇಳ್ತಾನೆ ಇದ್ದೆ. ಅಂಥದ್ರಲ್ಲಿ ನನ್ನ ಕಿವಿನ ನಂಬಕ್ಕಾಗದಿರುವಂತ ಎಂಥ ದೊಡ್ಡ ಸುದ್ದಿ ಕೊಟ್ಟಿದೀಯಾ. ನನ್ನ ಬಂಗಾರ. ನಿನ್ನೆ ಒಂದು ವಿಶೇಷ ನಡೀತು ಗೊತ್ತಾ? ಮಾವನಿಗೂ ಮಂಜುಳನಿಗೂ ದೊಡ್ಡ ಜಗಳ. ಹೌದಾ? ಏನಾಯ್ತು? ಅದೇನಾಯ್ತೋ ಗೊತ್ತಿಲ್ಲ ಅಮ್ಮ. ಮಂಜುಳನ ಹತ್ರ ಮಾವ ನಿನ್ನ ಮಗುನ ಒಪ್ಕೋತೀನಿ ಅಂದಿದ್ರಂತೆ. ಅದು ಹೇಗೋ ಅತ್ತೆ ಕಿವಿಗೆ ಬಿದ್ಬಿಟ್ಟಿದೆ. ಅತ್ತೆ ಮಾವನ ಮೇಲೆ ಇದ್ದಕ್ಕಿದ್ದಾಗೆ ಕೂಗಾಡೋದಕ್ಕೆ ಶುರು ಮಾಡಿದ್ರು. ತಕ್ಷಣ ಮಾವ ಮಂಜುಳನ ಮೇಲೆ ಎದ್ವಾ ತದ್ವಾ ಬೈದ್ರು. ಅಂತೂ ಅಷ್ಟೆಲ್ಲ ನಡೀತು ತಾನೆ? ಸದ್ಯ ನನ್ನ ಗುರಿ ಮುಟ್ಟಾಗಾಯ್ತು. ನಿನ್ ಗುರಿನಾ? ಏನದು? ಅಣ್ಣ ಮಂಜುಳಂಗೆ ಬೈಬೇಕಾಗಿತ್ತು. ಅದಕ್ಕೆ ಒಂದು ಸಣ್ಣ ಪಿತೂರಿ ನಡೆಸ್ದೆ, ವರ್ಕೌಟ್ ಆಯ್ತು ನೋಡು. ನೀನು ಮಂಜುಳಂಗೆ ಬೈಸಿದ್ದ? ಹೌದು. ಯಾಕೆ ಏನು ಅಂತ ಕತೆ ಕೇಳಕ್ಕೆ ಹೋಗ್ಬೇಡ. ಮಂಜುಳನ ಮಗುನ ಅಣ್ಣ ಒಪ್ಕೊಂಡ್ರೆ ನಾಳೆ ನಿನ್ಗತಿ ಏನು ಅಂತ ಯೋಚನೆ ಮಾಡಿದ್ಯಾ? ಕಲ್ಪನಾಗ್ ಬಂದಿರೋ ದುರ್ಗತಿನೇ ನಾಳೆ ನಿನಗೂ ಬರೋದು. ಕಲ್ಪನಾಗಾದ್ರೂ ಅತ್ತೆ ಮಾವ ಇದ್ದಾರೆ, ನಿಂಗೆ ಅದೂ ಇರಲ್ಲ. ಮಂಜುಳ ಖುಷಿಯಾಗಿ ವಿಷಯ ಹೇಳ್ದಾಗಲೇ ನನಗೆ ಭಯ ಶುರುವಾಯಿತು. ತಕ್ಷಣ ಯಾರೋ ಹೇಳಿದ ಹಾಗೆ ಫೋನ್ ಮಾಡಿ ಬಿಸಿ ಮುಟ್ಟಿಸ್ದೆ. ಬೆಂಕಿ ಹತ್ಕೊಳ್ತು. ಇನ್ಯಾವತ್ತೂ ಮಂಜುಳ ಅಣ್ಣನ ನಂಬಲ್ಲ. ಅವರು ಅಷ್ಟೇ, ಇನ್ಯಾವತ್ತೂ ಅವಳನ್ನು ಸೇರಿಸೋದೇ ಇಲ್ಲ. ಒಂದು ವಿಷಯ ತಿಳ್ಕೊ ಮಗಳೇ, ಅಣ್ಣ ಯಾವತ್ತಿಗೂ ಮಂಜುಳನ ಅವಳ ಮಗುನ ಒಪ್ಕೊಳ್ಳೇಬಾರ್ದು. ಆದರೆ ನಾವು ಅವಳ ಪರವಾಗಿ ಹೋರಾಟ ಮಾಡ್ತಿದ್ದೀವಿ ಅನ್ನೋ ಥರ ನಾವು ನಾಟಕ ಆಡಬೇಕು. ತಿಳಿತೇನೆ ತಡ್ಡಿ? ಆಯ್ತಮ್ಮ, ಎಷ್ಟೇ ಆದರೂ ನಿನ್ನ ನಮ್ಮ ತಾನೆ. ನನಗಿಂತ ಬುದ್ಧಿವಂತೆ ಆಗಿರಲೇಬೇಕು. ಅಮ್ಮ ಅಮಿತಾ ಬಂದ್ಲು, ಆಮೇಲೆ ಮಾಡ್ತೀನಿ. ಸರಿ ಸರಿ. ಬಾ ಅಮಿತಾ, ಯಾಕೆ ಟೆನ್ಷನ್ ಆಗಿದೆಯಾ? ಏನಾಯ್ತು? ಏನು ಅಂತ ಹೇಳೋದು ಅದಕ್ಕೆ? ಕಲ್ಪನಾಗೇನಾದರೂ ಮಾಡಿ ಅಂದರೆ ಅಮ್ಮ ಅಜ್ಜಿ ನನಗೆ ಶಿಕ್ಷೆ ಕೊಟ್ಟರು. ನಾವು ಮಾತಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ. ಕೆಟ್ಟದ್ದೆಲ್ಲ ನಮಗೆ ಆಗುತ್ತೆ.
ನನಗೆ ಮಾತ್ರ ವಿದ್ವೆ ಪಟ್ಟ. ನನ್ನನ್ನ ಈ ಸ್ಥಿತಿ ತಂದವಳಿಗೆ ಮಾತ್ರ ಎಲ್ಲ ಸೌಭಾಗ್ಯ. ಅಂತ ಸೌಭಾಗ್ಯ ಏನ್ ಬಂತು ಅವಳಿಗೆ? ಕಲ್ಪನಾ ಈಗ ಗರ್ಭಿಣಿ. ಹರಿ ಹರಿ ಇದೇ ನೀವಿಲ್ಲಿ ಕೆರೆ ದಾಟ್ ಬಂದ್ಬಿಟ್ಟಿದ್ದೀರಿ. ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುವಾಗ ಎಲ್ಲ ಗೆರೆಗಳನ್ನ ಮೀರಿ ಬರಬೇಕಾಗುತ್ತೆ ಹರಿ. ಗಡಿನೂ ದಾಟಬೇಕಾಗುತ್ತೆ. ಅಂಥದ್ದೇನಪ್ಪ ಸಂತೋಷ? ಮೊದಲು ಬಾಯಿ ಸಿಹಿ ಮಾಡ್ಕೊ. ಎಲ್ಲಿ ಆನು? ಮೊದಲು ವಿಷಯ ಏನು ಅಂತ ಹೇಳು. ನಾನು ಅಜ್ಜಿ ಆಗ್ತಿದ್ದೀನ ಹರಿ. ಅಜ್ಜಿನ? ಓ ಅತ್ತಿಗೆ ಅಲ್ವೋ ದಡ್ಡ ಕಲ್ಪನಾ. ಹರಿ, ನೀನ್ ಅಪ್ಪ ಆಗ್ತಿದ್ಯಾ? ಸಿಹಿ ಕೊಡು. ಹರಿ, ಇಷ್ಟು ದಿನ ಏನೇನೋ ನಡೆದು ಹೋಯ್ತು. ಅದನ್ನೇ ಮುಂದುವರಿಸೋದು ಸರಿಯಲ್ಲ. ಏನೋ ಕೆಟ್ಟಗಳಿಗೆ ಅಂತ ಎಲ್ಲರೂ ಮರ್ತು ಬಿಡೋಣ. ಕಲ್ಪನಾ ತಾಯಿ ಆಗ್ತಿದ್ದಾಳೆ. 3 ತಿಂಗಳು ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ಮನೆಯಲ್ಲಿ ಮಗುವಿನ ಅಳು ಕೇಳಿ 23 ವರ್ಷ ಆಯ್ತು. ಅಮಿತನ ಅಳುವೆ ಕೊನೆ. ಈಗ ನಿನ್ ಮಗು ಅಳೋದನ್ನ ನೆನೆಸ್ಕೊಂಡ್ರೇನೆ ನನಗೆ ಮೈ ಜುಮ್ ಅನ್ನಿಸ್ತಾ ಇದೆ ಹರಿ. ಅಮ್ಮ, ನಿನ್ ಮಗು ಅಂತ ಹೇಳ್ಬೇಡ. ಬೇಕಾದ್ರೆ ನಿನ್ ಮೊಮ್ಮಗು ಅನ್ಕೋ, ಇಲ್ಲ ನಿನ್ ಸೊಸೆ ಮಗು ಅನ್ಕೋ, ಬೇಜಾರಿಲ್ಲ. ಆದ್ರೆ ನನ್ನ ಮೇಲೆ ಮಗುವಿನ ಭಾರ ಹೊರಿಸ್ಬೇಡ. ನೀನು ತಾತನೂ ಆಗ್ಬಹುದು, ನಿನ್ ಮುದ್ದಿನ ಸೊಸೆ ಕಲ್ಪನಾ ತಾಯಿನೂ ಆಗ್ಬಹುದು. ಆದ್ರೆ ನಾನು ಕಲ್ಪನಾ ಮಗುಗೆ ತಂದೆ ಆಗಲ್ಲ. ಕಲ್ಪನಾಗೂ ನನಗೂ ಸಂಬಂಧ ಇಲ್ಲ, ನನಗೂ ಆ ಮಗುಗೂ ಸಂಬಂಧ ಇಲ್ಲ. ಹರಿ, ಹಾಗೆಲ್ಲ ಸಹಜ ಮಾತಾಡಬಾರ್ದು. ನಿನ್ನ ಕಲ್ಪನಾನ ಮೊದಲು ರಾತ್ರಿ ನಡೆದಿದ್ದು ಇದೇ ಮನೆಯಲ್ಲಿ. ನನ್ನ ತಲೆ ಸರಿ ಇಲ್ದಿದ್ದಾಗ ಅದು ಮದುವೆ ಅಂತೀರಿ? ಆ ತಪ್ಪನ್ನು ನನ್ನ ತಲೆಗೆ ಕಟ್ಟಿದ್ರಿ. ಈಗ ಸೊಸೆ ಹಸಿರಾಗಿರೋ ಈ ತಪ್ಪನ್ನು ನನ್ನ ತಲೆಗೆ ಕಟ್ತಿದ್ದೀರಿ. ಯಾರಾದರೂ ಅಪ್ಪ ಅಮ್ಮ ಮಾಡೋ ಕೆಲಸನ ಇದು? ಬಾಯಿಗೆ ಬಂದಾಗ ಮಾತಾಡ್ಬೇಡ ಹರಿ. ನೀನ್ ನನ್ನ ಮಗನೇ ಅಲ್ವೋ? ನಿನ್ ಒಳ್ಳೇದಕ್ಕೆ ಅಂತ 4 ಒಳ್ಳೆ ಮಾತು ಹೇಳಿದ್ರೆ ಅದನ್ನೇ ತಪ್ಪು ಅಂತಿದೀಯಾ? ಇದರಿಂದ ನಿಂಗೆ ಖಂಡಿತ ಒಳ್ಳೇದಾಗಲ್ವೋ? ಈಗ ಯಾವ ಮಾತು ಪ್ರಯೋಜನಕ್ಕೆ ಬರಲ್ಲ. ಹೆಚ್ಚು ಅವಮಾನ ಸಹಿಸೋ ಅಗತ್ಯ ಇಲ್ಲ. ಬಾ. ರುಕ್ಮಿಣಿ, ಇಲ್ಲ ಬಾಬಾ, ನಾನು ಕಲಿತ ವಿದ್ಯೆಗೆ ಸವಾಲ್ ಹಾಕ್ತಿದೆ ಆ ಶಕ್ತಿ. ನನ್ನ ಶಕ್ತಿಗೂ ಮೀರಿದ ಶಕ್ತಿ ಯಾವ ಶಕ್ತಿ ಇದೆ ಬಾಬಾ? ನನಗೆ ಗೊತ್ತಾಗ್ತಾನೂ ಇಲ್ಲ, ನನ್ನ ಕೈಗೆ ಸಿಗ್ತಾನೂ ಇಲ್ಲ. ಛೇ, ನಿನಗೆ ಗೊತ್ತಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಮತ್ತೆ ನನ್ಗದು ಕಾಣಿಸ್ತಿಲ್ವಲ್ಲ ಬಾಬಾ? ಕಾಣಿಸ್ತದೆ, ಸ್ವಲ್ಪ ತಡ ಆಗ್ಬೋದು. ತಿಳಿದೇ ಇರೋದಕ್ಕೆ ಸಾಧ್ಯನೇ ಇಲ್ಲ.
ಅಮ್ಮಾಜಿ, ಯಾಕೆ ಅರ್ಚನಾ ಚಿಂತೆಲಿದೆಯಾ? ಕಲ್ಪನಾ ಗರ್ಭಿಣಿ. ಕಲ್ಪನಾ ತಾಯಿನಾ? ಅಮ್ಮಾಜಿ, ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ಹಾಗಾದ್ರೆ ನನ್ನನ್ನು ಕಾಡಿದ್ದು ಅದೇನಾ? ಅಮ್ಮಾಜಿ, ನಾನು ಅವತ್ತೇ ಹೇಳ್ದೆ ಕಲ್ಪನನ ಉಳಿಸ್ಬೇಡಿ, ಹೇಗಾದ್ರೂ ಮಾಡಿ ಧ್ವಂಸ ಮಾಡಿ ಅಂತ. ನೀವು ಮಾಡಲಿಲ್ಲ. ಅದಕ್ಕೆಲ್ಲ ನೀನು ಇಷ್ಟೊಂದು ಕಂಗಾಲಾದ್ರೆ ಹೇಗೆ? ಅವಳಿಗೆ ಮಗು ಆದ್ರೆ ನಾನು ಸತ್ತು ಹೋದಾಗೆ. ನನ್ನ ಗಂಡ ಕೂಡ ಮಗುವಿನ ಆಸೆಗೆ ಯಾವತ್ತಾದ್ರೂ ಕಲ್ಪನಾ ಕಡೆ ಹೋದ್ರೂ ಹೋಗ್ಬೋದು. ನಾನು ಬದುಕಿದ್ರೂ ಪ್ರಯೋಜನ ಇಲ್ಲ. ನೀನು ಹೆದರಬೇಡ, ಅಷ್ಟೆಲ್ಲ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ನಾನು ನಿಮ್ಮನ್ನೇ ನಂಬಿದ್ದೀನಿ ಅಮ್ಮಾಜಿ. ಆ ಕಲ್ಪನೆಗೆ ಏನಾದ್ರೂ ಮಾಡಲೇಬೇಕು. ಹೆದರಬೇಡ ಅರ್ಚನಾ, ಕಾಲ ಕೂಡ್ ಬರ್ತಾ ಇದೆ. ಇದನ್ನೇ ದೊಡ್ಡ ವಿಷಯ ಅಂತ ನೀನು ಕೊರಗ್ತಾ ಕೂರೋ ಅಗತ್ಯ ಇಲ್ಲ. ನೀನು ಹೋಗು, ನಾನು ನನ್ನ ಕಾರ್ಯನ ಸಾಧಿಸ್ತೀನಿ. ಕಲ್ಪನಾ ಗರ್ಭಿಣಿಯಾಗಿದ್ದಾಳ? ಹಾಗಿದ್ರೆ ಅವಳ ಹೊಟ್ಟೆಯಲ್ಲಿ ನನ್ನ ಪ್ರತಿಶಕ್ತಿ ಅಡಗಿದ್ಯಾ? ಯಾಕೆ ನನಗೆ ತಿಳಿಲಿಲ್ಲ? ಹಾಗಿದ್ರೆ ಅದೇ ನನ್ನನ್ನು ಕಾಡ್ತಾ ಇದೆಯಾ? ಕಂಡು ಹಿಡಿಲೇಬೇಕು, ಬಿಡಲ್ಲ. ಅದಕ್ಕೆ ಅಂತೂ ಕಲ್ಪನಾ ಅರ್ಚನಾಗ್ ಸೈಡ್ ಹೊಡೆದೇ ಬಿಟ್ಲು. ಅವಳೆ ಹರಿನ ತನ್ನ ಗಂಡ ಅಂತ ಪಕ್ಕದಲ್ಲಿ ಇಟ್ಕೊಂಡಿರ್ಬೋದು, ಆದರೆ ಅವಳಿಗೆ ಯಾವ ಸ್ಥಾನನೂ ಇಲ್ಲ. ಅದು ಬರೀ ವಶೀಕರಣ ಅಷ್ಟೆ. ಈ ಮನೆ ಸೊಸೆ ಏನಿದ್ರು ನಮ್ಮ ಕಲ್ಪನಾ. ಕಲ್ಪನಾ, ನನಗಂತೂ ಈ ಸೌಭಾಗ್ಯ ಸಿಗಲಿಲ್ಲ. ಈ ಮನೆಗೆ ಮೊದಲನೇ ಮಗುನ ನಾನೇ ಹೆತ್ಕೊಡ್ತೀನಿ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡು, ಈ ಅದೃಷ್ಟ ನಿನಗೆ ಸಿಕ್ಕಿದೆಯಲ್ಲ, ನನಗೆ ತುಂಬ ಸಂತೋಷ ಆಗ್ತಿದೆ. ಹಾಗಿದ್ರೆ ನೀವೇ ಮೊದಲು ನಂಗೆ ಆಶೀರ್ವಾದ ಮಾಡಿ. ಆಶೀರ್ವಾದ ಮಾತ್ರ ಏನು, ನಿನಗೆ ನಿನ್ನ ಮಗುಗೆ ನನ್ನ ಪ್ರೀತಿನೆಲ್ಲ ಕೊಡ್ತೀನಿ. ಚಿತ್ರಕ್ಕ, ಅತ್ತೆ ಹೇಳ್ತಾ ಇದ್ರು ಅಮಿತಕ್ಕ ನಂತರ ಇದೇ ನಮ್ಮ ಮನೆಗೆ ಮೊದಲನೇ ಮಗು ಅಂತೆ. 23 ವರ್ಷದ ನಂತರ ಅಟ್ಟಕ್ಕೆ ಹಾಕಿದ ತೊಟ್ಲನ್ನ ಕೆಳಗಿಳಿಸ್ಬೇಕು ಅಂತ ಹೇಳ್ತಾ ಇದ್ರು. ಕಲ್ಪನಾ, ಈಗ ನಿನಗೆ 3 ತಿಂಗಳು ಅಂದ್ರೆ ಇದಕ್ಕೆ ಹನಿಮೂನೇ ಕಾರಣ ಅಲ್ವಾ? ಹನಿಮೂನ್ ಅಂದ್ರೆ? ಆಹಾ, ಮಳ್ಳಿ ಥರ ಆಡ್ಬೇಡ ನೀನು. ಅಮಿತಾ, ನೀನು ಯಾಕೆ ಕೊಂಗ್ ತೆಗಿತೀಯಾ? ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ಇರು. ನೀನು ಹರಿ ಚಾರ್ಮುಡಿ ಗೆಸ್ಟ್ ಹೌಸ್ಗೆ ಹೋಗಿದ್ರಲ್ಲ, ಬೇಡ ಚಿತ್ರಕ್ಕ, ಆ ವಿಷಯ ತೆಗಿಬೇಡಿ. ಅಲ್ಲಿಂದನೇ ನನ್ನ ಗ್ರಹಚಾರ ಶುರುವಾಗಿದ್ದು. ಈಗಲೂ ನೋಡಿ, ಈ ಸಮಯದಲ್ಲೂ ಹರಿ ನನ್ನ ಜೊತೆ ಇಲ್ಲ. ಅಣ್ಣಂಗೆ ವಿಷಯ ತಿಳಿಸಿದೀಯಾ? ಇಲ್ಲ ಅಮಿತಕ್ಕ, ಬೈದ್ರೆ ಅಂತ ಭಯ. ಹಾಗನ್ಕೋಬಾರ್ದು. ಈ ವಿಷಯನ ನೀನೇ ಹರಿಗೆ ಹೇಳಬೇಕು, ಆಗ ಅವನು ಖಂಡಿತ ಸಂತೋಷ ಪಡ್ತಾನೆ. ಹೋಗಿ ಹೇಳು. ಆದ್ರೆ ಹೇಳಿದ್ನಲ್ಲ, ಇಂಥ ವಿಷಯ ಯಾವಾಗ್ಲೂ ಗಂಡನ ಮೊದಲು ಗೊತ್ತಾಗ್ಬೇಕು. ಹೋಗ್ಲಿ, ಬೇಡ ಬಿಡು, ಈಗ ಹೇಳ್ಬೇಡ. ಈಗ ಹೇಳಿದ್ರೆ ಆ ಅರ್ಚನಾ ಕೊಂಕ್ ತೆಗಿತಾಳೆ. ನಾಳೆ ಬೆಳಗ್ಗೆನೆ ಹೋಗಿ ಹೇಳು.
ಸರಿ ಚಿತ್ರಕ್ಕ. ಮಗು ಅನ್ನೋ ಆಸೆ ಬಂದಾದ್ರೂ ಬದಲಾಗ್ತಾನೇನೋ ಅಂದ್ಕೊಂಡೆ. ಎಂಥವ್ರಾದ್ರೂ ಮಗು ಅಂದ ಕೂಡಲೇ ಕರಗೆ ಹೋಗ್ತಾರೆ. ಇಲ್ಲ, ನನ್ನ ಮಗನ ಮನಸ್ಸು ಕರಗಲ್ಲ ರುಕ್ಮಿಣಿ. ಇಲ್ಲ ರೀ, ಮಗು ಕೈಗೆ ಬಂದ ಕೂಡಲೇ ಬದಲಾಗ್ತಾನೆ. ಅಲ್ಲಿವರೆಗೂ ನಾವು ಹೃದಯ ಕಲ್ಲು ಮಾಡ್ಕೊಂಡು ಕಾಯ್ಬೇಕಷ್ಟೆ. ಕಲ್ಲನ್ನ ನೀರಲ್ಲಿ ನೆನೆಸಿದ್ರೆ ಮೆತ್ತಗಾಗುತ್ತೆ. ನನಗೂ ಆ ಮಗುಗೂ ಯಾವುದೇ ಸಂಬಂಧ ಇಲ್ಲ, ಕಲ್ಪನಗೂ ನನಗೂ ಸಂಬಂಧ ಇಲ್ಲ ಅಂತ ಕಡ್ಡಿ ಮೂರ್ದಾಗ ಹೇಳ್ಬಿಟ್ನಲ್ಲ, ಅವನು ಮೆತ್ತಗಾಗ್ತಾನೆ. ಅವನ ಬಗ್ಗೆ ನಾವು ಏನೇನು ಆಸೆಗಳನ್ನ ಇಟ್ಕೊಂಡಿದ್ವೋ ಎಲ್ಲ ಬಿಟ್ಬಿಡ್ಬೇಕು. ಒಂದು ತಪ್ಪಿಗೆ ಮತ್ತೊಂದು ತಪ್ಪು ಸರಿ ಅಂತ ತಪ್ಪುಗಳನ್ನ ಅಪ್ಕೋತಾ ಹೋದ್ವಿ. ಆ ತಪ್ಪುಗಳೆಲ್ಲ ಈಗ ದುರಂತಗಳಾಗಿ ನಮ್ಮ ಮುಂದೆ ಬಂದು ನಿಲ್ತಾ ಇವೆ. ನಾವು ಕಲ್ಪನಾ ನಿನ್ನ ಹೆಂಡತಿ ಅಂತ ಒಪ್ಸೋದ್ರಲ್ಲಿ ಸೋತ್ವಿ. ಮನದಟ್ಟ ಮಾಡಿಕೊಡೋದ್ರಲ್ಲೂ ನಮ್ಮ ಪ್ರಯತ್ನ ಕಮ್ಮಿ ಆಯಿತು. ಅದನ್ನು ಅರ್ಚನಾ ಬಳಸ್ಕೊಂಡು ಅವನ ತಲೆಗೆ ಚೆನ್ನಾಗಿ ಅರ್ದಿದ್ದಾಳೆ. ಹರಿಗೆ ಅರ್ಚನಾನೇ ತನ್ನ ಹೆಂಡತಿ ಅಂತ ಮನಸ್ಸಲ್ಲಿ ಚೆನ್ನಾಗಿ ಬೇರೂರು ಬಿಟ್ಟಿದೆ. ಹರಿ ಮನಸ್ಸು ಮಗುವಿನ ಹಾಗೆ, ಬುದ್ಧಿ ಬೆಳೀತಾ ಸರಿ ಹೋಗ್ತಿದ್ದ ಹಾಗೆ ಯಾವ ಮಾತು ಚೆನ್ನಾಗಿ ನಾಟು ಬಿಡ್ತೋ ಅದೇ ಸತ್ಯ ಆಯ್ತು. ಹಠಕ್ಕೆ ಬಿತ್ತಿದ್ದಾನೆ. ಆ ಅರ್ಚನಾ ಕಲ್ಪನಾ ಬಗ್ಗೆ ಬೇಕಾದ ಹಾಗೆ ಚಾಡಿ ಹೇಳ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ಪ್ರಣವ್ ಸತ್ತ ಮೇಲಂತೂ ಆ ತಪ್ಪಿಗೆ ಈ ಬಡಪಾಯಿನೇ ಕಾರಣ ಅಂತ ಮಾಡೋದ್ರಲ್ಲಿ ಈ ಅರ್ಚನಾ ಯಶಸ್ವಿ ಆಗ್ಬಿಟ್ಟಿದ್ದಾಳೆ. ಹಾಗಾದ್ರೆ ಈಗ ಕಲ್ಪನಾ ಗತಿ? ರುಕ್ಮಿಣಿ, ಇನ್ಮೇಲೆ ಕಲ್ಪನಾಗೆ ಅಪ್ಪ ಅಮ್ಮ ಎಲ್ಲ ನಾವೇ. ರುಕ್ಮಿಣಿ, ಅವತ್ತು ನಮಗೂ ಒಂದು ಪಾಲು ಬೇಕು ಅಂತ ನೀನು ಇಟ್ಕೊಂಡಿದ್ದು ಇವತ್ತು ತುಂಬ ಸಹಾಯ ಆಗ್ತಿದೆ. ಆ ಪಾಲನ್ನು ಇಟ್ಕೊಳ್ಳದೆ ಇದ್ದಿದ್ರೆ ನಮ್ಮ ನಂತರ ಕಲ್ಪನಾ ಏನು ಮಾಡಬೇಕಾಗಿತ್ತು? ಹೆಣ್ಣು ಗರ್ಭಿಣಿಯಾದಾಗ ತನ್ನ ಗಂಡ ತನ್ನ ಹತ್ರನೇ ಇರಬೇಕು ಅಂತ ಬಯಸ್ತಾಳೆ. ಕಲ್ಪನಾ ಒಂಟಿಯಾಗಿರ್ಬೇಕಾಯ್ತಲ್ಲ.